ರೂತ್ ಯಾವಾಗ ಮೊದಲನೇ ಸರಿ ಒಂದು ಶ್ರೀಮಂತ ಮನೆಗೆ ಕ್ಲೀನ್ ಮಾಡೋದಕ್ಕೆ ಹೋದ್ಲು, ಆಗ ಅವಳೊಂದು ಈ ರೀತಿ ದೃಶ್ಯ ನೋಡಿದ್ಲು. ಅದು ಅವಳ ಯೋಚನೆ ಮಾಡೋ ದೃಷ್ಟಿನೇ ಬದಲಿಸಿತು. ಆ ಮನೆಯ ಡ್ರಾಯಿಂಗ್ ರೂಮ್ ಬುಕ್ಸ್ ಇಂದ ತುಂಬಿತ್ತು. ಅವಳು ಆ ಶ್ರೀಮಂತ ವ್ಯಕ್ತಿಗೆ ಕೇಳಿದ್ಲು, ನೀವು ಎಲ್ಲಾ ಬುಕ್ಸ್ ನ ಓದಿದ್ದೀರಾ? ಆ ವ್ಯಕ್ತಿ ನಗ್ತಾ ಉತ್ತರ ಕೊಟ್ಟ, ಹೌದು, ನಾನೆಲ್ಲಾ ಓದಿದ್ದೀನಿ. ಆಗ್ಲೇ ರೂತ್ಗೆ ಅರ್ಥ ಆಯ್ತು, ಓದುದ್ರಿಂದ ಮನುಷ್ಯರ ಅದೃಷ್ಟ ಬದಲಾಗಬಹುದು. ಮನೆಗೆ ಹೋಗಿ ಅವಳು ತಕ್ಷಣ ಟಿವಿನ ಬಂದ್ ಮಾಡಿದ್ಲು ಮತ್ತೆ ತನ್ನ ಮಗ ಕಾರ್ಸನ್ಗೆ ಸರಿಯಾಗಿ ಓದೋದಕ್ಕೆ ಒಂದು ಪ್ಲಾನ್ ಮಾಡಿದ್ಲು. ಅವಳು ಮಗನಿಗೆ ಹೇಳಿದ್ಲು, ಇವತ್ತಿಂದ ನಾವು ಪ್ರತಿ ವಾರ 2 ಬುಕ್ಸ್ ಓದ್ತೀವಿ ಮತ್ತೆ ಅದರ ಮೇಲೆ ರಿಪೋರ್ಟ್ ಬರೀತೀವಿ. ಅಮ್ಮನ ಮಾತು ಕಾರ್ಸನ್ಗೆ ಇಷ್ಟ ಆಯ್ತು. ಅವನು ದಿನ ಮಧ್ಯರಾತ್ರಿ ತನಕ ಓದ್ತಿದ್ದ, ಬಟ್ ಆದ್ರೂ ಅವನ ನಂಬರ್ ಚೆನ್ನಾಗಿ ಬರ್ತಿರ್ಲಿಲ್ಲ. ಮೆಲ್ಲೆಗೆ ಕಾರ್ಸನ್ಗೆ ಅನ್ಸ್ತಿತ್ತು, ಬಹುಶಃ ಅವನು ಬುದ್ಧಿವಂತ ಅಲ್ಲ. ಆದ್ರೆ ಅವರ ಅಮ್ಮ ಹೇಳಿದ್ರು, ಓದು ಬರಹ ಮೆಲ್ಲೆಗೆ ಆಗುತ್ತೆ. ಅವಶ್ಯಕತೆ ಏನಂದ್ರೆ ನೀನು ಅದನ್ನ ಇಷ್ಟ ಪಡ್ಬೇಕು. ಅಮ್ಮನ ಮಾತು ಕೇಳಿ ಕಾರ್ಸನ್ ಮತ್ತೆ ಶ್ರಮ ಪಡೋದಕ್ಕೆ ರೆಡಿ ಆದ. ಯಾರು ಯೋಚನೆ ಕೂಡ ಮಾಡಿರ್ಲಿಲ್ಲ, ಯಾವ ಹುಡುಗ ಸ್ಕೂಲಲ್ಲಿ ಎಲ್ಲರಿಗಿಂತ ಹಿಂದೆ ಇದ್ದವನು ಅವನು ಒಂದು ದಿನ ಪ್ರಪಂಚದ ಫೇಮಸ್ ಡಾಕ್ಟರ್ ಆಗ್ತಾನೆ ಅಂತ. ಸಾಮಾನ್ಯವಾಗಿ ಕಾರ್ಸನ್ಗೆ ತುಂಬಾ ಕಡಿಮೆ ಕಾಣಿಸ್ತಿತ್ತು. ಅವನ ದೃಷ್ಟಿ 7 ನಂಬರ್ ಇತ್ತು. ಅವರ ಅಮ್ಮ ತಮ್ಮ ಹತ್ರ ಇದ್ದಿದ್ದ ಎಲ್ಲಾ ಹಣದಿಂದ ಅವನಿಗೆ ಕನ್ನಡಕ ಖರೀದಿ ಮಾಡಿದ್ರು. ಕನ್ನಡಕ ಹಾಕೊಳ್ತಿದ್ದ ಹಾಗೆ ಅವನಿಗೆ ಓದೋದ್ರ ಮೇಲೆ ಮನಸ್ಸಾಯ್ತು ಮತ್ತೆ ಅವನು ಕ್ಲಾಸ್ ಅಲ್ಲಿ ಟಾಪ್ ಮಾಡೋದು ಶುರು ಮಾಡ್ದ. ಯಾವಾಗ ಮೊದಲನೇ ಸರಿ ಅವನಿಗೆ ಸ್ಕೂಲಲ್ಲಿ ಸನ್ಮಾನ ಸಿಕ್ತು, ಆಗ ಅವರ ಅಮ್ಮ ಅಲ್ಲೇ ಮೂರ್ಛೆಯಾಗ್ಬಿದ್ರು. ಅವಳಿಗೆ ತುಂಬಾ ಸುಸ್ತಾಗಿತ್ತು. ಅವಳು ತಾಯಿನ ಆಸ್ಪತ್ರೆಯಲ್ಲಿ ನೋಡಿ ಕಾರ್ಸನ್ ಒಂದು ನಿರ್ಧಾರ ಮಾಡ್ದ, ನಾನು ದೊಡ್ಡವನಾಗಿ ಡಾಕ್ಟರ್ ಆಗ್ತೀನಿ ಅಂತ. ಇದರ ನಂತರ ಅವನು ಹಗಲು ರಾತ್ರಿ ಕಷ್ಟಪಟ್ಟು ಒಳ್ಳೆ ನಂಬರ್ ತೆಗೆದು ಅವನು ಸ್ಕೂಲ್ ನ ಎಲ್ಲಕ್ಕಿಂತ ದೊಡ್ಡ ಅವಾರ್ಡ್ ಗೆದ್ದ. ಪ್ರಿನ್ಸಿಪಲ್ ಸ್ವತಃ ಅವನಿಗೆ ಸರ್ಟಿಫಿಕೇಟ್ ಕೊಟ್ರು. ಆದ್ರೆ ಆಗ್ಲೇ ಅವಳ ಟೀಚರ್ ಮೈಕ್ ತಗೊಂಡು ಹೇಳಿದ್ಲು, ಇದು ಕೇವಲ ಒಬ್ಬ ಕರಿಯ ಹುಡುಗನ ಅದೃಷ್ಟ ಇದೆ. ಇದನ್ನ ಕೇಳಿ ಅವಳ ಅಮ್ಮ ತುಂಬಾ ದುಃಖ ಪಟ್ಲು. ರಾತ್ರಿ ಇಡೀ ಯೋಚನೆ ಮಾಡಿ ಅವಳು ಒಂದು ನಿರ್ಧಾರ ತಗೊಂಡ್ಲು. ಈಗ ಅವಳು ಕಾರ್ಸನ್ಗೆ ಈ ರೀತಿ ಸ್ಕೂಲಲ್ಲಿ ಹಾಕ್ತಾಳೆ, ಎಲ್ಲಿ ಬಣ್ಣದ ಭೇದ ಭಾವ ಇರಲ್ವೋ. ಅವಳು ಅವನಿಗೆ ಈ ರೀತಿ ಸ್ಕೂಲ್ ನಲ್ಲಿ ಸೇರಿಸಿದ್ಲು. ಅಲ್ಲಿ ಎಲ್ಲಾ ಮಕ್ಕಳು ಕಪ್ಪಾಗಿದ್ರು. ಅಲ್ಲಿ ಕಾರ್ಸನ್ ಇನ್ನೂ ಶ್ರಮ ಪಟ್ಟ ಮತ್ತೆ ಎಲೆ ಯೂನಿವರ್ಸಿಟಿಯ ಮೆಡಿಕಲ್ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಪಡೆದ. ಇದೇನು ಕೇವಲ ಒಂದು ಕಥೆಯಲ್ಲ, ಬದಲಿಗೆ ಇದೊಂದು ಟ್ರೂ ಸ್ಟೋರಿ ಇದೆ. ಕಾರ್ಸನ್ ಇವತ್ತು ಜಗತ್ತಲ್ಲಿರುವ ಪ್ರಸಿದ್ಧವಾಗಿರೋ ನ್ಯೂರೋ ಸರ್ಜನ್ ಇದ್ದಾರೆ. ಅವರು 100 ಮಕ್ಕಳ ಚಿಕಿತ್ಸೆ ಮಾಡಿದ್ರು ಮತ್ತೆ ಅವರಿಗೆ ಒಂದು ಹೊಸ ಜೀವನ ಕೊಟ್ಟರು.